ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೀತಿ ಸ್ಪೆಷಲ್ ಸ್ವೀಟ್ ರೆಸಿಪಿನ ನೀವು ಒಮ್ಮೆ ಮಾಡಿದರೆ ರಿಯಲಿ ಇನ್ನೊಂದ್ಸಲ ಮಾಡದೇ ಇರೋದಿಲ್ಲ. ಪದೇ ಪದೇ ಮಾಡ್ತೀರಾ. ಕರಾವಳಿ ಸ್ಪೆಷಲ್ ರೆಸಿಪಿ ಅಂತ ಹೇಳ್ಬೋದು. ಬಟ್ ನಾನು ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಪಾತೋಳಿ ರೆಸಿಪಿ. ಇದು ಕರಾವಳಿಯಲ್ಲಿ ತುಂಬಾ ಪ್ರಸಿದ್ಧವಾದಂತಹ ಒಂದು ರೆಸಿಪಿ. ಕಾರವಾರಕ್ಕೆ ಹೋದಾಗ ಅಂದರೆ ಈ ಕಾಲೇಜಿಗೆ ಹೋಗುವಾಗಂತೂ ನಾನು ನನ್ನ ಫ್ರೆಂಡ್ ಮನೆಯಲ್ಲಂತೂ ಇದನ್ನು ಮಿಸ್ ಮಾಡದೆ ತಿಂತಾ ಇದ್ದೆ. ನನಗಂತೂ ತುಂಬಾ ಇಷ್ಟ. ಆದರೆ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ 1 ಕಪ್ಪಷ್ಟು ಅಂದರೆ 1 ತೆಂಗಿನಕಾಯಿನ ನಾನು ಒಡೆದ್ಬಿಟ್ಟು ಅದು ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 4ರಿಂದ 5 ಏಲಕ್ಕಿ, ಶುಂಠಿ ಪುಡಿ ಕೂಡ ನೀವು ಹಾಕೋಬೋದು. ಸೊ ಏಲಕ್ಕಿಯನ್ನು ಹಾಕ್ಕೊಂಡು ಮೊದಲು ನಾನು ಈ ಥರ ತರಿಯಾಗಿ ರುಬ್ಕೊಳ್ತೀನಿ. ಫೈನಾಗಿ ಅಥವಾ ನೀರೆಲ್ಲ ಹಾಕ್ಕೊಂಡು ಬೇಡ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ಇದು ಸ್ವಲ್ಪ ತರಿಯಾಗಿ ಇರಬೇಕು. ಸೊ ಈಗ ಈ ತೆಂಗಿನಕಾಯಿ ಅಂದರೆ ರುಬ್ಬಿ ಇರೋದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಗ್ಯಾಸನ್ನು ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದರಲ್ಲಿ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹೇಳಿದೆ ಜಸ್ಟ್ ಇದರಲ್ಲಿ 1 ಸ್ಪೂನ್ ಎಣ್ಣೆ ಕೂಡ ಯೂಸ್ ಮಾಡೋ ಹಾಗೆ ಇಲ್ಲ. ವಿತೌಟ್ ಆಯಿಲ್ ರೆಸಿಪಿ ಇದು. ಅರ್ಧ ಕಪ್ಪಷ್ಟು ಇಲ್ಲಿ ಬೆಲ್ಲ ಹಾಕಿದ್ದೀನಿ. ತೆಂಗಿನಕಾಯಿ ಇಷ್ಟು ತೊಗೊಂಡಿರ್ತೀರಲ್ವ, ಅದರ ಅರ್ಧದಷ್ಟು ಬೆಲ್ಲ ತೊಗೊಂಡ್ರೆ ಸಾಕು. ಅಥವಾ ಜಾಸ್ತಿ ಸ್ವೀಟ್ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಕೂಡ ಹಾಕೋಬೋದು. ಇದನ್ನು ಒಂದು 2ರಿಂದ 3 ನಿಮಿಷ ಅದೆಲ್ಲ ಬೆಲ್ಲ ಎಲ್ಲ ಕರಗೋ ತನಕ ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೊ ಈ ಥರ ನೋಡ್ತಾ ಇದ್ರಲ್ವಾ, ಅಂದರೆ ಬೆಲ್ಲ ಮತ್ತು ಈ ತೆಂಗಿನಕಾಯಿದು ತುರಿ ಅಂದರೆ ತುರಿದಿರೋದನ್ನು ಅಥವಾ ಈ ರುಬ್ಬಿರೋದನ್ನು ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು. ತುಂಬ ರುಚಿಯಾಗಿರುತ್ತೆ. ಸೊ ಈಗ ಇದನ್ನು ಒಂದು ಬೇರೆ ಪಾತ್ರೆಯಲ್ಲಿ ನಾನು ತೆಗೆದಿಡ್ತೀನಿ, ಸ್ವಲ್ಪ ತಣ್ಣಗಾಗಲಿ ಅಂತ ಅಷ್ಟೇ. ಸೊ ಇದೇ ಮೇನು ಹೂರಣ. ನೋಡಿ, ಇದು ತುಂಬ ಚೆನ್ನಾಗಿರುತ್ತೆ, ಸಿಂಪಲ್ ಇರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಸ್ವಲ್ಪ ತಣ್ಣಗಾಗಲಿ. ಸೈಡಲ್ಲಿ ಇದನ್ನು ಚೆನ್ನಾಗಿ ಇನ್ನೊಂದು ಟೈಮ್ ಮಿಕ್ಸ್ ಮಾಡಿ ನಾನು ಸೈಡಲ್ಲಿ ಎತ್ತಿಡ್ತೀನಿ. ಸೊ ಪಾತೋಳಿ ಯಾವ ರೀತಿ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಇದರಲ್ಲಿ ಮೈದಾ, ಗೋಧಿ ಏನೂ ಯೂಸ್ ಮಾಡಲ್ಲ. ಇಲ್ಲಿ ನೋಡಿ, 1 ಗ್ಲಾಸ್ ಅಷ್ಟು ಅಕ್ಕಿನ ನಾನು ನೆನೆಸಿದ್ದೆ. ಯಾವುದಾದ್ರೂ ಅಕ್ಕಿ ನೀವು ತೊಗೋಬಹುದು. ಅಕ್ಕಿ ಚೆನ್ನಾಗಿ ನೆಂದಿದೆ. ಈಗ ನೀರೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಿಕ್ಸಿ ಜಾರಲ್ಲಿ ಅಕ್ಕಿನ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಎಲ್ಲ ಹಾಕ್ಕೊಳ್ಬೇಡಿ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಕೋಬೇಕು. ತುಂಬ ನೀರಾಗಿ ಎಲ್ಲ ರುಬ್ಕೊಳಕ್ಕೆ ಹೋಗಬಾರ್ದು. ತೋರಿಸ್ತೀನಿ ನೋಡಿ ಯಾವ ರೀತಿ ಬರಬೇಕಂದ್ರೆ ಅದ್ರ ಫೈನಾಗಿರಬೇಕು. ಸೊ ಈಗ ರುಬ್ಬಿರುವಂತಹ ಈ ಹಿಟ್ಟನ್ನು ಇದರಲ್ಲಿ ಒಂದು ಪಾತ್ರೆಯಲ್ಲಿ ನಾನು ತೆಗೆದಿಡ್ತಾ ಇದ್ದೀನಿ. ಈಗ ಇದಕ್ಕೆ ನೀರು ಬೇಕಾದರೆ ನೀವು ಹಾಕ್ಕೋಬೋದು. ಬಟ್ ಇದು ಪರ್ಫೆಕ್ಟಾಗಿ ಇದೆ, ಇಷ್ಟು ಸಾಕು. ಚೆನ್ನಾಗಿ ಕಲಿಸ್ಬೇಕು. ಏನಂದರೆ ತುಂಬ ನೀರಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ, ನಿಮ್ಗೆ ಹೇಳ್ತಾ ಇದ್ದೀನಿ. ಅದಕ್ಕೆ ಮೊದಲು ನೀರು ಸ್ವಲ್ಪನೇ ಹಾಕ್ಕೊಳ್ಳಿ. ಅಕಸ್ಮಾತ್ ನೀರು ಬೇಕಾದರೆ ನೀವು ಆ್ಯಡ್ ಮಾಡಬಹುದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೂಡ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹೇಳಿದೆ ಡಿಫ್ರೆಂಟಾಗಿ ನಾನು ಮಾಡ್ತಾ ಇದ್ದೀನಿ. ಬಾಳೆ ಎಲೆ ಅಥವಾ ಅರಿಶಿನ ಎಲೆ ನಾನು ಯೂಸ್ ಮಾಡ್ತಾ ಇಲ್ಲ. ಇದು ವೀಳ್ಯದೆಲೆ ಉಪಯೋಗಿಸ್ಬಿಟ್ಟು ಈ ಪಾತೋಳಿ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂದರು. ತುಂಬ ಒಳ್ಳೆಯದು ಇದು. ಏನಾದರೂ ಈ ವಿಂಟರ್ ಸೀಸನ್ ಅಥವಾ ಏನಾದರೂ ಚಳಿ ಇರುತ್ತೆ, ಕೋಲ್ಡ್ ಆಗಿರುತ್ತೆ ಅಂದರೆ ಇದನ್ನು ಯೂಸ್ ಮಾಡೋದು ಒಳ್ಳೆಯದು. ಯಾವುದಂದರೆ ವೀಳ್ಯದೆಲೆ. ಸೊ ಈಗ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ನೀರು ಕೂಡ ಸ್ಟೀಮ್ ಮಾಡಲಿಕ್ಕೆ ಬೇಕಾಗುತ್ತಲ್ಲ, ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನೋಡಿ, ಒಂದು ಎಲೆ ತೊಗೊಂಡ್ಬಿಟ್ಟು ಅಂದರೆ ಎಲೆ ನೀಟಾಗಿ ಚೆನ್ನಾಗಿ ಈಗ ಈ ಎಲೆ ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಅಕ್ಕಿ ಹಿಟ್ಟಿದೆ ಅಲ್ವಾ, ಅದನ್ನು ಆ ಬ್ಯಾಟರನ್ನು ಅದರಲ್ಲಿ ಹಾಕಿ ನಂತರ 1 ಸ್ಪೂನಷ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇದೇ ರೀತಿಯಾಗಿ ಹಾಕ್ಕೊಂಡು ಅದನ್ನು ಫೋಲ್ಡ್ ಮಾಡ್ಕೋಬೇಕು. ಜಾಸ್ತಿ ಎಲ್ಲ ಹಾಕ್ಕೋಬಾರ್ದು. ಸೊ ಅಲ್ಲಿ ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೇಮ್ ಅದೇ ರೀತಿ ಇನ್ನೊಂದು ಎಲೆ ತೊಗೊಂಡು 1 ಸ್ಪೂನಲ್ಲಿ ಆ ಹಿಟ್ಟನ್ನು ಈ ಥರ ಎಲ್ಲ ಸ್ಪ್ರೆಡ್ ಮಾಡಿ ನಂತರ ಈ ಬೆಲ್ಲ ಮತ್ತು ಕೊಬ್ಬರಿದು ಏನು ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ವ, ಸೊ ಅದನ್ನು ಈ ಥರ ಹಾಕಿ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಅದನ್ನು ಮಧ್ಯದಲ್ಲೇ ಹಾಕಬೇಕು ಆ ಸ್ವೀಟನ್ನು. ಸೊ ಈ ರೀತಿ ಒಂದೊಂದೇ ಮಾಡಿ ನಾನು ಸ್ಟೀಮ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ. ಈ ವೀಳ್ಯದೆಲೆಯಿಂದ ಸ್ವಲ್ಪ ಡಿಫ್ರೆಂಟಾಗಿ ಒಂಥರ ಯೂನಿಕ್ ರೆಸಿಪಿ ಅಂತ ಹೇಳ್ಬೋದು. ಅರಿಶಿಣ ಎಲೆ ಕೂಡ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಕೆಲವೊಂದು ಸಲ ನಿಮ್ಗೆ ಅರಿಶಿಣ ಎಲೆ ಸಿಕ್ಕರೆ ಅದರಿಂದನೂ ಮಾಡಿ, ಅಥವಾ ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ಡಿಫ್ರೆಂಟಾಗಿರಬೇಕು ಅಂತ ಅನಿಸಿದರೆ ಈ ಥರ ಕೂಡ ನೀವು ಮಾಡಿ. ಎಲೆ ಅಂತೂ ಹೇಗೂ ಇದ್ದೇ ಇರುತ್ತೆ. ಪೂಜೆಗೆ ಅದಕ್ಕೆಲ್ಲ ಏನಾದ್ರು ತಂದಿರ್ತೀರಾ, ಅಥವಾ ಕೆಲವರು ಎಲೆಡಿಕೆ ಹಾಕ್ಕೊತಾರೆ, ಎಲೆನೂ ಇರುತ್ತೆ ಮನೆಯಲ್ಲಿ. ಅಕ್ಕಿ ಇರುತ್ತೆ, ಬೆಲ್ಲ ಮತ್ತು ಈ ತೆಂಗಿನಕಾಯಿ ಇರುತ್ತೆ. ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳು ಇವು. ಸೊ ಹಾಗಾಗಿ ಮಕ್ಕಳಿಗೆ ಸ್ವೀಟ್ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಬೆಟರ್ ನೀವು ಈ ರೀತಿ ಮಾಡಿ ಕೊಟ್ಟರೆ ಅವರಿಗೂ ಕೆಲವೊಂದು ಯೂನಿಕ್ ರೆಸಿಪಿ, ಹೆಲ್ದಿ ರೆಸಿಪಿ ತಿನ್ನೋದು ಅಭ್ಯಾಸ ನಾವು ಮಾಡಬೇಕು. ಏನಂತೀರಾ ಅಲ್ವಾ? ಸೊ ಹಾಗಾಗಿ ನಾನು ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಮಿಸ್ ಮಾಡದೆ ನೀವು ಮಾಡಿ. ಸೊ ನೋಡಿ, ಎಲ್ಲ ನಾನು ಈ ಥರ ಮಾಡಿಬಿಟ್ಟು ಅದನ್ನು ಸ್ಟೀಮ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಂದು 15ರಿಂದ 20 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದು ಸ್ಟೀಮ್ ಆದರೆ ಸಾಕು. ಸೊ ಈಗ ಒಂದು ಸ್ವಲ್ಪ ಹೊತ್ತು 15ರಿಂದ 20 ನಿಮಿಷದ ನಂತರ ನಾನು ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ, ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದು ಸ್ಟೀಮ್ ಆಗಿದೆ. ಇದೇ ರೀತಿ ಆಗಬೇಕು. ಅದು ಸ್ಟೀಮ್ ಆಗುವಾಗ ಅದರ ಫ್ಲೇವರ್ ಎಲ್ಲ
ಆ ಎಲೆ ಫ್ಲೇವರ್ ಎಲ್ಲ ಅದರಲ್ಲಿ ಇರುತ್ತೆ. ನಾವು ತಿನ್ನುವಾಗ ತುಂಬ ಚೆನ್ನಾಗಿ ಆ ಫ್ಲೇವರ್ ಬರುತ್ತೆ. ಶೀತ, ಕೆಮ್ಮು, ನೆಗಡಿ ಎಲ್ಲವೂ ದೂರ ಆಗುತ್ತೆ. ಕ್ಯಾಲ್ಶಿಯಂ ಕೂಡ ಇರುತ್ತೆ ಈ ಎಲೆಯಲ್ಲಿ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ರುಚಿ ಮಾತ್ರ ರಿಯಲಿ ಇಷ್ಟೊಂದು ರುಚಿಯಾಗಿರುತ್ತಾ ಅಂತ ನಿಮ್ಗೆ ಅನ್ಸುತ್ತೆ. ಸಿಂಪಲ್ ರೆಸಿಪಿ ಬಟ್ ತುಂಬ ರುಚಿಯಾಗಿರುತ್ತೆ. ಯೂನಿಕ್ ರೆಸಿಪಿ ಇದು. ಹಾಗಾಗಿ ಮಿಸ್ ಮಾಡದೆ ಮಾಡಿ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಬಿಸಿ ಇದೆ. ಸೊ ಬಿಸಿ ಇರುವಾಗ ನೀವು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಥರ ಓಪನ್ ಮಾಡಿದರೆ ಎಲ್ಲೂ ಕೂಡ ಅದು ಅಂಟ್ಕೊಳ್ತಾ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ನೀವು ಓಪನ್ ಮಾಡಿಬಿಟ್ಟು ಮಕ್ಕಳಿಗೆ ಈ ಥರ ಕೊಟ್ಬಿಡಿ, ಇಷ್ಟಪಟ್ಟು ತಿಂತಾರೆ. ಡಿಫ್ರೆಂಟ್ ಆಗಿರುತ್ತೆ, ಅವ್ರಿಗೂ ಕೂಡ ಖುಷಿಯಾಗಿರುತ್ತೆ ಅಲ್ವಾ? ಸೊ ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ಮತ್ತೆ ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.